ನಾನು ತಲಕಾಡು ಚಿಕ್ಕರಂಗೇಗೌಡರನ್ನೇ ಕೇಳ್ತೀನಿ ಸರ್. ಈಗ ಓಕೆ, ನಂಬರ್ಸ್ ಕಡಿಮೆ ತೋರಿಸಿದ್ದಾರೆ ಪ್ರಬಲ ಸಮುದಾಯದವ್ರದ್ದು ಅಥವಾ ನಂಬರ್ಸ್ ಹೆಚ್ಚಿರೋರನ್ನ ನಂಬರ್ಸ್ ಕಡಿಮೆ ಮಾಡಿದ್ದಾರೆ ಅಂತ ಆರೋಪ ನಿಮ್ಮದು, ಫೈನ್. ಈಗ ಮರು ಸರ್ವೆ ಆಗುತ್ತೆ, ಅಂಥದ್ದೇ ನಂಬರ್ ಬಂತು, ಸ್ವಲ್ಪ ಹೆಚ್ಚಿಗೆ ಬಂತು, ನೋಡೋಣ. ಬಟ್ ಸಮುದಾಯಕ್ಕೆ ಏನು ನ್ಯಾಯ ಸಿಗುತ್ತೆ, ಅದರ ಅಂದರೆ ಸಮುದಾಯದ ಪರವಾಗಿ ಏನು ಕೆಲಸಗಳಾಗುತ್ತೆ ಅಂತ ನೀವು ನಿರೀಕ್ಷೆಲಿದ್ದೀರಿ? ಅಲ್ಲ, ಸಮುದಾಯದ ಪರ ವಿರೋಧ ಅನ್ನೋದಕ್ಕಿಂತ ನಾವಿಲ್ಲಿ ಕೇಳ್ತಾ ಇರೋದಷ್ಟೇ, ಸರ್ಕಾರ ಬಂದು ಇಷ್ಟಿಷ್ಟು ಜಾತಿಯ ಜನ ಇಷ್ಟಿಷ್ಟು ಇದ್ದಾರೆ ಅಂತ ಹೇಳ್ತೀನಿ ಅಂತ ಬಂದಾಗ ನೀವು ಸತ್ಯ ಏನಿದೆ ಅದನ್ನು ನೋಡಿದ್ಬಿಟ್ಟು ಹೋಗಿ. ಜಾಸ್ತಿ ಆದರೂ ಆಗಲಿ ಕಡಿಮೆ ಆದರೂ ಆಗಲಿ, ನೀವು ಒಂದೇ ವರ್ಗದವ್ರನ್ನ ಇಟ್ಕೊಂಡು ನಾನು ಸರ್ವೆ ಮಾಡ್ತೀನಿ ಅಂದ್ರೆ ಅದು ತಪ್ಪೆ. ಆಮೇಲೆ ಒಂದೇ ವರ್ಗವನ್ನು ಉದ್ದೇಶವಾಗಿ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಅದು ತಪ್ಪೆ. ನೀವು ಬಡ್ಜೆಟಲ್ಲಿ ನೀವು ವೆಲ್ಫೇರ್ ಗೌರ್ಮೆಂಟ್ ಅಂತ ನಾವೇನು ಕರಿತೀವಿ ಅಲ್ಲಿ ಬೇಕಾದ್ರೆ ನೀವು ಅನೌನ್ಸ್ ಮಾಡ್ಬೋದು, ಈ ಜಾತಿಗೆ ಇಷ್ಟು ಕೊಡ್ತೀನಿ ಅಂತ, ತಪ್ಪೇನಿಲ್ಲ. ಆದರೆ ಒಟ್ಟಾರೆ ಸರ್ಕಾರ ನಡೆಸ್ಬೇಕಾದ್ರೆ ಎಲ್ರಿಗೂ ನ್ಯಾಯ ಕೊಡಬೇಕು. ನೀವು ಸರ್ವೆ ಅಂತ ಮಾಡಕ್ಕೆ ಹೋದ್ರಿ, ಈ ರಾಜ್ಯದಲ್ಲಿ ಯಾವ್ಯಾವ ಅಂಕಿ ಎಷ್ಟಿದೆ ಅಂತ ಕೊಡಿ. ನೀವು ಕೊಡಬೇಕಾದ್ರೆ ಅಲ್ಲಿ ಪಾರದರ್ಶಕತೆ ಉಪಯೋಗಿಸಿ. ಇದರಿಂದ ಯಾರಿಗೇನು ಈಗ ಸಂಖ್ಯೆ ಜಾಸ್ತಿ ಅಂದ್ರೆ ಕೆಲವರು ಹೇಳ್ತಾರೆ ರಾಜಕೀಯ ಪ್ರಾತಿನಿಧ್ಯ ಅಂತ ಹೇಳ್ತಾರೆ. ಮರು ಸರ್ವೆ ಮಾಡಿ ಮತ್ತೊಂದು ನಂಬರ್ಸ್ ಬರಲಿ, ಅದರಲ್ಲಿ ಯಾವ್ದು ಹೆಚ್ಚಿರುತ್ತೋ ಯಾವ್ದು ಕಡಿಮೆ ಇರುತ್ತೋ. ಬಟ್ ಇದರಿಂದ ಬದಲಾಗೋದು ರಾಜಕೀಯವಾಗಿ ಟಿಕೆಟ್ ತಗೊಳ್ಳೋರ ಸಂಖ್ಯೆ ಮಾತ್ರ. ಇಲ್ಲ ಇಲ್ಲ ಇಲ್ಲ, ಅದು ಈ ರಾಜಕಾರಣಿಗಳು ಹೇಳುವಂತದ್ದು, ರಾಜಕಾರಣಿಗಳು ಬದಲಾಗುತ್ತೆ, ಬೇರೆ ಬೇರೆ ರೀತಿ ಸಮುದಾಯದವರ ಸ್ಥಿತಿಗತಿ ಬದಲಾಗುತ್ತೆ. ಸಮುದಾಯದವರಿಗೆ ಒಂದು ಸಂದೇಶ ಹೋಗುತ್ತೆ, ನೀವು ಸಂಖ್ಯೆ ಇಷ್ಟಿದ್ರೂ ಕೂಡ ನೀವು ಮುಂದೆ ಬರೋಕ್ಕಾಗಿಲ್ಲ, ಕಾರಣ ಅನ್ನೋದು ನಿಮ್ಮಲ್ಲಿ ಏನೋ ಲೋಪದೋಷ ಇದೆ ಅಂತೇಳಿ ಅವರು ಕೂಡ ಆತ್ಮವಿಮರ್ಶೆ ಮಾಡ್ಕೋಬಹುದು. ಸೊ ಹೀಗಾಗಿ ಇದೇನು ಇದರಿಂದ ಏನು ತಪ್ಪೇನಿಲ್ಲ, ಯಾವ ಜಾತಿಯವ್ರು ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನು ಸರ್ಕಾರ ಹೇಳಿಬಿಟ್ರೆ ಈ ಘರ್ಷಣೆಗಳು ನಿಲ್ಲುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೆಲ್ಲ ಈ ಮಠಾಧಿಪತಿಗಳು ಸಂಘ ಸಂಸ್ಥೆಯವರೆಲ್ಲ ನಾವು 10 ಕೋಟಿ ಇದ್ದೀವಿ, ನಾವು 20 ಕೋಟಿ ಇದ್ದೀವಿ, ಹಿಂಗೆಲ್ಲ ಮಿಸ್ಗೈಡ್ ಮಾಡ್ತಾರೆ. ಅದು ಆಗೋದು ಬೇಡ. ಆಮೇಲೆ ಈಗ ನನ್ನ ಗೆಳೆಯರಾದಂಥ ವೆಂಕಟರಾಮಯ್ಯನವರು ಹೇಳಿದ್ರು, ನಮ್ಮನ್ನು ಬಿಟ್ಟು ನೀವು ಸರ್ಕಾರ ಮಾಡ್ತೀರಾ ಅಂತ. ನೋಡಿ, ಸಣ್ಣ ಒಂದು ಸಮುದಾಯವನ್ನು ಬಿಟ್ಟು ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ. ಸಣ್ಣ ಒಂದು ಸಮುದಾಯನ ಬಿಟ್ಟು ಚುನಾವಣೆಯನ್ನು ಎದುರಿಸೋಕ್ಕೆ ಯಾರ ಕೈಲೂ ಆಗಲ್ಲ. ಮತ್ತು ಯಾವುದೇ ಜಾತಿ ಯಾರೇ ಲೀಡ್ರ್ ಬಂದ್ರು ಅವ್ರ ಜಾತಿಗೇನು ಅವ್ರೇನು ಕಿರೀಟ ತಂದು ಹಾಕಲ್ಲ. ಈಗ ನನ್ನನ್ನೇ ತಗೊಳ್ಳಿ ಉದಾಹರಣೆಗೆ, ನಾನೊಬ್ಬ ಒಕ್ಕಲಿಗ, ಎಷ್ಟು ಡಿಗ್ರಿ ಪಡ್ಕೊಂಡ್ರವನು, ನನ್ನನ್ನು ಯಾವ ಒಕ್ಕಲಿಗ ರಾಜಕಾರಣಿ ನಮಗೆ ಬೆಲೆ ಕೊಡ್ತಾರೆ? ಅವ್ರು ಬೆಲೆ ಕೊಡೋದೇ ಬೇರೆಯವ್ರಿಗೆ. ನಮ್ಮ ಹತ್ರ ಸೂಟ್ ಕೇಸು ಇಲ್ಲ, ನಮ್ಮ ಹತ್ರ ಇನ್ನೊಂದಿರಲ್ಲ. ಸೊ ಹಿಂಗೆ ನಾವು ಸುಮ್ಮನೆ ನಾವು ಹೇಳ್ಕೊಳ್ತೀವಿ ನಮ್ಮವನು ಅಂತ. ನಮ್ಮವನಿಂದ ನಮಗೇನೂ ಆಗಲ್ಲ, ಯಾರಿಂದನೇ ಏನೂ ಆಗಲ್ಲ. ಈಗ ನನಗೆ ವಿದ್ಯೆ ಹೇಳ್ಕೊಟ್ಟವನೇ ನಮ್ಮ ಒಕ್ಕಲಿಗ ಗುರುಗಳೇ ಹೇಳ್ಕೊಟ್ರಾ? ಎಲ್ಲ ಜಾತಿಯವರು ಹೇಳ್ಕೊಟ್ಟಿರ್ತಾರೆ. ಹಾಗೆ ನಾವು ಕೂಡ ವಿದ್ಯೆ ಹೇಳ್ಕೊಡ್ಬೇಕಾರೆ ಎಲ್ಲ ಜಾತಿಯವ್ರಿಗೆ ಹೇಳ್ಕೊಡ್ತೀವಿ. ಇಲ್ಲ, ಅದೆಲ್ಲ ಪ್ರಶ್ನೆ. ಸರ್ಕಾರ ಬಂದು ಅಂಕಿ ಸಂಖ್ಯೆಗಳನ್ನು ನಾನು ಸರ್ವೆ ಮಾಡ್ತೀನಿ ಅಂದಾಗ ಅಲ್ಲಿ ನೀವು ಸಾಮಾಜಿಕ ನ್ಯಾಯ ಕೊಡಿ, ಅಲ್ಲಿ ತಾಯಿ ಹೃದಯ ತೋರಿಸಿ. ಅಲ್ಲಿ ನೀವು ಒಂದು ಜಾತಿಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಮಾಡಬೇಡಿ. ಈಗ ಅದನ್ನೇ ಪ್ರಮುಖವಾಗಿ ಲಿಂಗಾಯತರು ಒಕ್ಕಲಿಗರು ಕೇಳ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ಕಾಡುಗೊಲ್ಲರು ಸೇರ್ಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಜಾತಿಗೆ ಅನ್ಯಾಯ ಆಗಿದೆ. ಆ ಜಾತಿಗಳಿಗೂ ಕೂಡ ನ್ಯಾಯ ಕೊಡಿ. ಮರು ಸರ್ವೆ ಮಾಡ್ತಿರೋ ಅಥವಾ ಬೇರೆ ರೀತಿಯಲ್ಲಿ ಮಾಡ್ತಿರೋ, ಆ 6 ಜನ ಏನು ಸದಸ್ಯರಿದ್ರಲ್ಲ ಮತ್ತೆ ಅವ್ರನ್ನೇ ಮುಂದುವರಿಸ್ತೀರಾ? ಹೇಳ್ಬೇಕು ಸರ್ಕಾರ, ನಾವು ಅವ್ರನ್ನೇ ಮುಂದುವರಿಸ್ತೀವಿ ಅನ್ನೋದಾದ್ರೆ ಅಧ್ಯಕ್ಷರು ಮಾತ್ರ ನೇಮಕ ಮಾಡಿದ್ದಾರೆ. ಅಲ್ಲಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಸರ್ಕಾರದ ಆದೇಶಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮುಂದಿನ ದಿನ ಸದಸ್ಯರನ್ನ ಮುಂದುವರಿಸ್ತಾರೆ ಅಂತ ಮೇಡಮ್, ಅದಿಲ್ಲೇ ಇಲ್ಲ, ಹೊಸ ಅಧ್ಯಕ್ಷರು ನೇಮಕ ಈಗ ಇನ್ನು ಸಮಿತಿ ರೆಡಿ ಆಗಿದೆ. ಈಗ ಸದಸ್ಯರು ಆಗ್ತಾರಲ್ಲ, ಬದಲಾವಣೆ ಆದ್ರೆ ಅದು ಆಗ್ಬೇಕು. ನೀವ್ ಹೇಳ್ದಂಗೆ ಖಂಡಿತ ಮೂಲದಿಂದಲೇ ಸರಿ ಆಗ್ಬೇಕು. ಮೂಲದಿಂದನೇ. ಆಮೇಲೆ ಇನ್ನೊಂದು ತಾಂತ್ರಿಕವಾದಂತ ಅಂಶ ಹೇಳೋದು ಮರ್ತುಬಿಟ್ಟೆ. ನಮ್ಮ ಸರ್ಕಾರದಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಅನ್ನೋದು ಇಲ್ಲ. ದಯವಿಟ್ಟು ಇವ್ರು ಅದನ್ನ ಮಾಡ್ಬೇಕು. ಈಗ ನೋಡಿ ಯಾವ ಇಲ್ಲ ಸರ್ ಹಿಂದುಳಿದ ಸಂಶೋಧನಾ ಕೇಂದ್ರ ಇರೋದೇ ಅದಕ್ಕೋಸ್ಕರ. ಏನು ಮಾಡ್ತಾ ಇಲ್ಲ. ಕೇಳಿ, ಕೆಲವೊಂದು ಮೊನ್ನೆ ನಮ್ಮ ದೇವಾಂಗ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಸರ್. ಮೊನ್ನೆ ಒಂದು 4 ಮಂತ್ಸ್ ಆಯ್ತು. ಯಾರೋ ಒಬ್ರು, ನಾನು ಇಲ್ಲಿ ಹೆಸರು ಹೇಳಲ್ಲ, ಒಬ್ರು ಮಠಾಧಿಪತಿಗಳು ಈ ಜಾತಿ ಅಂತ ಕೊಟ್ಬಿಟ್ಟಿದ್ದಾರೆ. ಕನ್ನಡ ಡಿಕ್ಷನರಿಲಿ ಆ ಜಾತಿ ಏನಂತ ಹೆಸರಿದೆ ಗೊತ್ತಾ? ಕಳ್ಳ ಅಂತ ಇದೆ, ಮ್ಲೇಚ್ಛರು ಅಂತ ಇದೆ. ತಿದ್ದುಪಡಿಗೆ ಸ್ವಾಮೀಜಿಗಳಿಗೆ ಜಾತಿಯನ್ನ ಸರ್ಟಿಫೈ ಮಾಡೋ ಅಧಿಕಾರ ಸಂವಿಧಾನದಲ್ಲಿ ಇಲ್ಲ. ಇವ್ರು ಹೆಂಗ್ ತಗೊಂಡ್ರಿ? ಇವರು ಯಾವ್ದೋ ಹಿಂದುಳಿದ ವರ್ಗದವರು ರಿಜೆಕ್ಟ್ ಮಾಡ್ಬೇಕಿತ್ತು. ಇನ್ನೊಬ್ಬ ಸ್ವಾಮೀಜಿ ಕೊಡ್ತಾರೆ. ಸರಿ, ಈಗ ನೀವು ಅಂತೂ ಇಂತೂ ತೆಲಂಗಾಣದಲ್ಲಂತೂ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬಿಟ್ರಿ ಅಲ್ವಾ? ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಆಗ್ತಾರ ಸಮಸ್ಯೆಗಳು ಗೊತ್ತಾಗಿದ್ಯಾ ತೆಲಂಗಾಣದಲ್ಲಿ ನಿಮ್ಗೆ? ರಾಜ್ಯದಲ್ಲೂ ಅಂತದ್ದೇ ಅವಾಂತರ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದೀರಾ ಮತ್ತೆ? ನೋಡಿ, ತೆಲಂಗಾಣದಲ್ಲಿ ಯಾವ ಸಮಸ್ಯೆ ಇದೆಯೋ ಅಲ್ಲಿ ಲೋಕಲ್ ಅಲ್ಲಿ ಚರ್ಚೆ ಮಾಡಿ ಬಗೆಹರಿಸ್ಕೋತಾರೆ. ಒಂದು ಪಾಲಿಸಿನ ಅನೌನ್ಸ್ ಮಾಡಿದ್ರೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂದೇ ಬರುತ್ತೆ. ಅದನ್ನ ಸಮಸ್ಯೆ ಬಗೆಹರಿಸ್ಕೊಳಕ್ ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಹರಿಸ್ತಾರೆ. ಇಲ್ಲಿ ಯಾವ ಸಮಸ್ಯೆನೂ ಬಂದಿಲ್ಲ. ಒಂದು ರಿಕ್ವೆಸ್ಟ್ ನ ಫೀಡ್ಬ್ಯಾಕ್ ನ ಅಕ್ಸೆಪ್ಟ್ ಮಾಡಿದೀವಿ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲೂ ಅಕ್ಸೆಪ್ಟ್ ಮಾಡಿದೀವಿ, ಸರ್ಕಾರದ ವೇದಿಕೆಯಲ್ಲೂ ಅಕ್ಸೆಪ್ಟ್ ಮಾಡಿದೀವಿ. ಒಂದು ಟೈಮ್ ಬೌಂಡ್ ಅಲ್ಲಿ ನಾವು ಒಂದು ರೀಸರ್ವೆ ಮಾಡ್ಬಿಟ್ಟು ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತೀಯಾರೋ ಅವ್ರನ್ನ ಪುನಃ ರೀಸರ್ವೆ ಮಾಡ್ಬಿಟ್ಟು ಪುನಃ ರಿಪೋರ್ಟ್ ನ ರೆಡಿ ಮಾಡಿ ಸರ್ಕಾರಕ್ಕೆ ಆಯೋಗ ಮಂಡಿಸುತ್ತೆ. ಆ ಕ್ಯಾಬಿನೆಟ್ ಅಲ್ಲಿ ಸಬ್ಮಿಟ್ ಮಾಡುತ್ತೆ. ಕಾಂಗ್ರೆಸ್ ಸರ್ಕಾರ